ಇನ್ನು ಕನ್ನಡದ ಸಿನಿಮಾದ ಗೋಲ್ಡನ್ ಸ್ಟಾರ್ ಅಂತಾನೆ ಹೆಸರು ಗಣೇಶ್ ಅವರ ಜೊತೆ ಅಭಿನಯ ಮಾಡಿದಂಥ ಬಾಲನಟ ಬಾಲಕಲಾವಿದ ಇದೀಗ ವಿಧಿವಶರಾಗಿರುವಂಥದ್ದು. ಪ್ರಜ್ವಲ್ ದೇವರಾಜ್, ಬುಲೆಟ್ ಪ್ರಕಾಶ್ ಅಂತ ದೊಡ್ಡ ದೊಡ್ಡ ನಟರೊಂದಿಗೆ ಕೂಡ ಬಾಲಕಲಾವಿದನಾಗಿ ಕಾಮಿಡಿಯನ್ ಪಾತ್ರದಲ್ಲಿ ಕಾಣಿಸ್ಕೊಳ್ತಿದ್ದಂಥ ಈ ನಟ ಇದೀಗ ಬೆಳಗ್ಗೆನೆ 3:30 ಸುಮಾರಿನಲ್ಲಿ ಕೊನೆ ಸೆಳೆದಿದ್ದಾರೆ ಅಂತ ಮಾಹಿತಿಗ ಬಂದಿರೋಂಥದ್ದು. ಹಾಗಾದರೆ ಏನಾಯಿತು ಇವರಿಗೆ ಸಂಪೂರ್ಣ ಮಾಹಿತಿ ಇರಬೇಕು ಕೊಡ್ತೀನಿ. ಅದಕ್ಕೆ ಚಾನಲ್ಸ್ ಕೂಡ ಸಬ್ಸ್ಕ್ರೈಬ್ ಮಾಡಿಕೊಳಿಸಿದರೆ ಇನ್ನು ಗೋಲ್ಡನ್ ಸ್ಟಾರ್ ಅಂತಲೇ ಹೆಸರು ಪಡೆದಿದ್ದಂತಹ ಈ ನಟ ಅದರಲ್ಲಿ ಅಭಿನಯ ಮಾಡಿದಂಥ ಚೆಲುವಿನ ಚಿತ್ತಾರ ಸಿನಿಮಾ ನೀವು ನೋಡಿರ್ತೀರಿ. 2006ರಲ್ಲಿ ಬಂದಂಥ ಈ ಸಿನಿಮಾ ತುಂಬಾ ಬ್ಲಾಕ್ ಬಸ್ಟರ್ ಪಡೆದಿತ್ತು. ಇದರಲ್ಲಿ ಅಭಿನಯ ಮಾಡಿದಂಥ ಬುಲ್ಲಿ ಪಾತ್ರವನ್ನು ಮಾಡಿದಂಥ ರಾಕೇಶ್ ಅವರು ಇದೀಗ ವಿಧಿವಶರಾಗಿದ್ದಾರೆ. ಹೌದು, ಸಾಕಷ್ಟು ವರ್ಷಗಳಿಂದ ಕರಡಿನ ಸಮಸ್ಯೆಯಿಂದ ಬಳಲ್ತಿದ್ದರು ಮತ್ತು ವೈದ್ಯರ ಬಳಿ ತೋರಿಸಿದರು. ವೈದ್ಯರು ಇದನ್ನು ಆಪರೇಷನ್ ಮಾಡಿದ ನಂತರ ಸರಿ ಹೋಗುತ್ತೆ ಅಂತಲೂ ಕೂಡ ಭರವಸೆ ಕೂಡ ಕೊಟ್ಟಿದ್ದರಂತೆ. ಅದರಂತೆ ಅವರು ಆಪರೇಷನ್ ಕೂಡ ಮಾಡಿಸಿದ್ದಾರೆ. ಅವರ ತಾಯಿಯವರು ಆಪರೇಷನ್ ಮಾಡಿದ ನಂತರ ವೈದ್ಯ ಮಾಡಿದಂಥ ಎಡವಟ್ಟಿನಿಂದಾಗಿ ಅವನು ಸರಿಯಾದ ರೀತಿಯಲ್ಲಿ ಆಪರೇಷನ್ ಮಾಡಿಲ್ಲ ಅಂತ ಹೇಳಲಾಗುತ್ತೆ. ಇದೇ ಕಾರಣದಿಂದ 3 ತಿಂಗಳ ಕಾಲ ರಾಕೇಶ್ ಅವರು ಸತ್ಯ ನರಳಿ ಕೊನೆ ಸೆಳೆದಿದ್ದಾರೆ. ಇಂದು ಮುಂಜಾನೆ 3:30 ಸುಮಾರಿನಲ್ಲಿ ಕೊನೆ ಸೆಳೆದಿದ್ದಾರೆ. ಇನ್ನು ನಟ ಗಣೇಶ್, ಕೋಮಲ್, ಚಿಕ್ಕಣ್ಣ, ಬುಲೆಟ್ ಪ್ರಕಾಶ್ ಅಂತ ದೊಡ್ಡ ದೊಡ್ಡ ನಟರೊಂದಿಗೆ ಸ್ಕ್ರೀನ್ ಶೇರ್ ಮಾಡಿದಂಥ ಈ ನಟ ಇದೀಗ ಕೊನೆ ಸೆಳೆದಿದ್ದಾರೆ. ಅವರ ಆತ್ಮಕ್ಕೆ